ಹಲೋ ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಮಧ್ಯಾಹ್ನ ಅಡುಗೆಗೆ ಉಪ್ಪು ಸಾಂಬಾರು ಮಾಡ್ತಾಯಿದ್ದೀನಿ. ಉಪ್ಪು ಸಾರು ಮತ್ತು ಅದ್ರ ಪಲ್ಯ, ಬೇಳೆಕಾಳು ಮತ್ತು ಬೀನ್ಸು ಹೆಸರು ಕಾಳನ್ನ ತೊಗೊಂಡಿದ್ದೀನಿ. ನಾವು ಮಂಡ್ಯ ಸೈಡಲ್ಲೆಲ್ಲ ಈ ಥರ ಎಲ್ಲ ಕಾಳೆಲ್ಲ ಹಾಕಿ ಉಪ್ಪು ಸಾಂಬಾರು ಮಾಡ್ತೀವಿ. ಆದರೆ ಈ ಥರ ಮಾಡಲ್ಲ, ಇದು ಮಂಡ್ಯ ಸೈಡಲ್ಲ. ಬನ್ನಿ, ಇದು ಬೇರೆ ಥರ ಡಿಫ್ರೆಂಟಾಗಿರುತ್ತೆ. ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ಇದಕ್ಕೆ ಇವಾಗ ನಾನು ಬೀನ್ಸು, ಬೇಳೆ ಮತ್ತು ಹೆಸರು ಕಾಳು ಹಾಕಿದ್ದೀನಿ. ಇದಕ್ಕೊಂದು ಟೊಮೊಟೊ ಮತ್ತು ಅರ್ಧ ಈರುಳ್ಳಿನ ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ನೋಡಿ, ಅರ್ಧ ಈರುಳ್ಳಿ, ಒಂದು ಟೊಮೊಟೊನ ಆ್ಯಡ್ ಮಾಡಿದ್ದೀನಿ, ನೀರು ಬಿಟ್ಟಿದ್ದೀನಿ. ಮತ್ತು ಇದಕ್ಕೆ ಸಾಲ್ಟ್ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕೋತಿದ್ದೀನಿ. ಇವಾಗ ಕುಕ್ಕರ್ನ ಕ್ಲೋಸ್ ಮಾಡಿ 2 ವಿಷಲ್ ಅಥವಾ ಒಂದೇ ವಿಷಲ್ ಸಾಕು. ಎಲ್ಲ ಕಾಳೆಲ್ಲ ಪೂರ ಬೆಂದೋಗ್ಬಿಡುತ್ತೆ, ಚೆನ್ನಾಗಿರಲ್ಲ. ಸೊ 1 ವಿಷಲ್ ಸಾಕು. ಬನ್ನಿ, ವಿಷಲ್ ಕೂಗಿದೆ. ಅದನ್ನು ಇವಾಗ ನಾನು ಸೈಡ್ ತೆಗೆದಿಟ್ಟಿದ್ದೀನಿ. ಇದು ರೈಸ್ ಇಟ್ಟಿದ್ದೀನಿ. ಇವಾಗ ನಾವು ಉಪ್ಪು ಸಾರಿಗೆ ಖಾರ ಹಾಕ್ಕೊಳ್ಳೋಣ. ಖಾರಕ್ಕೆ ಏನೇನು ಬೇಕು ಅಂದರೆ ಪ್ರಿಪೇರ್ ಮಾಡ್ಕೊಂಡು ಮೊದಲು ಈ ಥರ ಒಂದು ಗುಂಟೂರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ನಾನು, ಒಂದು 5. ಹುಣಸೆಹಣ್ಣು ಇಷ್ಟೇ ನಾನು ತೊಗೊಳ್ಳೋದು. ಟೊಮೊಟೊನ ಹಾಕಿದ್ದೀನಲ್ಲ, ಅದು ಹುಳಿ ಹೊಡೆಯೋದ್ರೆ ನಮ್ಮ ಇಷ್ಟ ಆಗಲ್ಲ. ಸೊ ಇಷ್ಟೇ ಹುಣಸೆಹಣ್ಣು ನಾನು ತೊಗೊಳ್ಳೋದು. ಇದನ್ನು ನಾನು ಡ್ರೈಯಾಗೆ ಅದನ್ನು ರೋಸ್ಟ್ ಮಾಡ್ಕೊತೀನಿ. ಕೆಲವರು ಎಣ್ಣೆ ಹಾಕ್ಬಿಟ್ಟು ಫ್ರೈ ಮಾಡ್ಕೊತಾರೆ. ನಾನು ಈ ಥರ ಡ್ರೈಯಲ್ಲಿ ರೋಸ್ಟ್ ಮಾಡ್ಕೊತೀನಿ. ಇದಕ್ಕಿಷ್ಟು ಜೀರಿಗೆ ಮತ್ತು ಇಷ್ಟು ಮೆಣಸು ಇಷ್ಟನ್ನು ಹಾಕ್ಕೊಂಡು ಇವಾಗ ನಾವು ಇದನ್ನು ಫಸ್ಟು ಗ್ರೈಂಡ್ ಮಾಡ್ಕೊಳ್ಳೋಣ. ಪೌಡರ್ ತರ್ತರಿಯಾಗಿ ಅದು ಆಗುತ್ತೆ. ಆಮೇಲೆ ಇದಕ್ಕೆ ಸಾಂಬಾರು ಮತ್ತು ಕಾಳನ್ನ ಹಾಕ್ಬಿಟ್ಟು ರುಬ್ಬೋಣ. ಟೊಮೊಟೊ ಹಣ್ಣು ಮತ್ತು ಈರುಳ್ಳಿನ ಬೇಯಿಸ್ಕೊಂಡಿದ್ವಲ್ಲ, ಅದನ್ನು ಇದರೊಳಗಡೆ ಆ್ಯಡ್ ಮಾಡ್ಕೊಂಡು ಟೋಟಲಿ ರುಬ್ಬಬೇಕು. ನೋಡಿ, ಈ ಥರ ತರ್ತರಿಯಾಗಿ ರುಬ್ಕೊಂಡಿದ್ದೀನಿ. ಇದಕ್ಕೆ ಕಾಳು ಎತ್ತಿಟ್ಕೊಂಡಿದ್ದೀನಿ. ಇದರಲ್ಲಿ ಕಾಳೆಲ್ಲ ಬೇಯಿಸಿದ್ವಲ್ಲ, ಕಾಳೆಲ್ಲ ಎತ್ತಿಟ್ಕೊಂಡಿದ್ದೀನಿ. ಇದರಲ್ಲಿ ಈರುಳ್ಳಿ ಮತ್ತು ಟೊಮೊಟೊನ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಸಾಂಬಾರು ಕೂಡ ನಾವು ಇದರಲ್ಲಿ ಆ್ಯಡ್ ಮಾಡ್ಕೊತೀವಿ. ಇವಾಗ ಇದನ್ನು ರುಬ್ಕೊಳ್ಳೋಣ ಬನ್ನಿ. ಫುಲ್ ನುಣ್ಣಗೆ ರುಬ್ಕೊಳ್ಳೋಣ. ಸಾಂಬಾರಿಗೆ ಒಗ್ಗರಣೆ ತಗೊಳ್ಳೋಕ್ಕೆ ಬಿಸಿ ಇಟ್ಟಿದೆ ಪಾತ್ರೆ. ಇದಕ್ಕೆ ಸಾಸಿವೆ, ಬೆಳ್ಳುಳ್ಳಿ, ಕರಿಬೇವಿನ ಎಲೆ ಮತ್ತು ಒಂದು ಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕಿ ಒಗ್ಗರಣೆ ಹಾಕ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ನಾವು ರುಬ್ಬಿರೋ ಪೇಸ್ಟ್ನ ಆ್ಯಡ್ ಮಾಡ್ಕೊಳ್ಳೋಣ. ಪೇಸ್ಟ್ ಆ್ಯಡ್ ಮಾಡ್ಕೊಂಡಾದ್ಮೇಲೆ ನಾವು ಸಾಂಬಾರು ಕಾಳು ಬೇಯಿಸಿದ ಸಾಂಬಾರು ಇರುತ್ತಲ್ಲ, ಅದನ್ನು ಇದಕ್ಕೆ ಇವಾಗ ಆ್ಯಡ್ ಮಾಡ್ಕೋಬೇಕು. ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಬಿಟ್ಕೊಂಡು ಅದನ್ನು ಈ ಥರ ಮಾಡಿ ಹಾಕ್ತೀನಿ. ಇವಾಗ ನೋಡಿ, ಇದು ಸಾಂಬಾರು ಮಾಡಲಾದ್ಮೇಲೆ ಒಂದು 2 ಮಳೆ ಮಳಿಸಿ ಇದು ಸಾಂಬಾರು ರೆಡಿಯಾಗಿರುತ್ತೆ. ಇದು ಈ ಥರ ಉಪ್ಸಾರು. ಇದೆಲ್ಲ ಬೆಂಗಳೂರಲ್ಲೇ ಜಾಸ್ತಿ ಈ ಥರ ಎಲ್ಲ ಮಾಡ್ತಾರೆ. ಸೊ ಈ ಥರ ಮಾಡಿದ್ದೀನಿ. ಇವಾಗ ನೋಡಿ, ಪಲ್ಯ ಒಗ್ಗರಣೆ ಮಾಡ್ಕೊಳ್ಳೋಕ್ಕೆ ಮಾಡಿದ್ದೀನಿ. ಇದಕ್ಕೆ ಕರಿಬೇವಿನ ಎಲೆ ಮತ್ತು ಮೆಣಸಿನ್ಕಾಯಿನ ಆ್ಯಡ್ ಮಾಡ್ತಾಯಿದ್ದೀನಿ. ಇದಕ್ಕೆ ಇವಾಗ ಆನಿಯನ್ ಕೂಡ ಆ್ಯಡ್ ಮಾಡ್ಕೊಳ್ಳೋಣ. 2 ಆನಿಯನ್ ಕಟ್ ಮಾಡ್ಕೊಂಡಿದ್ದೀನಿ ನಾನು. ಸ್ವಲ್ಪ ಫ್ರೈ ಆಗೋವರೆಗೆ, ಜಾಸ್ತಿ ಏನು ಫ್ರೈ ಮಾಡ್ಕೋಬಾರ್ದು, ಸ್ವಲ್ಪ ಮಾಡಿಕೊಂಡ್ರೆ ಕ್ರಂಚಿಯಾಗಿ ಪಲ್ಯ ತುಂಬ ಚೆನ್ನಾಗಿರುತ್ತೆ. ಆನಿಯನ್ ಮಧ್ಯೆ ಸಿಗ್ತಾಯಿದ್ರೆ, ಸೊ ಅಲ್ಲಿವರೆಗೆ ಇದನ್ನು ಥರ ಕೈ ಆಡಿಸ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಇಷ್ಟು ಬಾಡಿಸಿದ್ದೀನಿ. ಇದರೊಳಗಡೆ ಇವಾಗ ಆನಿಯನ್ ಸ್ವಲ್ಪ ಕಲರ್ ಚೇಂಜ್ ಮಾಡ್ಕೊಂಡಾದ್ಮೇಲೆ ನಾವು ಬೇಯಿಸ್ಕೊಂಡಿದ್ವಲ್ಲ ಬೀನ್ಸು ಮತ್ತು ಹೆಸರು ಕಾಳು, ಬೇಳೆಕಾಳು, ಇದು ಇಷ್ಟನ್ನು ಇದರೊಳಗಡೆ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ. ಈ ಥರ ಪೂರ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ತುರಿದಿಟ್ಕೊಂಡಿರೋ ಕಾಯಿ ಇದೆ, ಈ ಕಾಯಿ ಹಾಕ್ಬಿಟ್ಟು ನಾನು ಬೇಯಿಸಬೇಕಿದ್ರೆ ಉಪ್ಪು ಹಾಕಿದೆ. ಸಾಲ್ಟ್ ಎಲ್ಲ ಸರಿಯಾಗಿದೆ. ಇದಕ್ಕೆ ನಮಗೇನು ಸಾಲ್ಟ್ ಏನು ಬೇಕಾಗಿಲ್ಲ. ಸೊ ಇದೆಲ್ಲ ಮಿಕ್ಸ್ ಮಾಡಿದ್ರೆ ಈ ಪಲ್ಯ ರೆಡಿ. ಸಾಂಬಾರೆಲ್ಲ ಮಾಡಿ ಸಾಂಬಾರು ರೆಡಿ ಆಯಿತು. ಇದನ್ನು ಒಂದು ಬೌಲ್ಗೆ ಹಾಕ್ಕೊಂಡು ಹೇಗಾಗಿದೆ ಅಂತ ನೋಡೋಣ ಬನ್ನಿ. ಬೇಳೆ ಬೀನಿಸಿಂದ ಮಾಡಿರೋ ಪಲ್ಯ ಮತ್ತು ಉಪ್ಪು ಸಾಂಬಾರು ರೆಡಿ ಆಯಿತು.